ದೆಹಲಿಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲುಂಡಿದೆ. ಮತ್ತೆ ನನಗೆ ಚುನಾವಣೆ ಫಲಿತಾಂಶವೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ದೆಹಲಿ ರಿಸಲ್ಟ್ ಬಗ್ಗೆ ಪ್ರಿಯಾಂಕಾ ವಾದ್ರಾ ಅವರ ಹೇಳಿಕೆ ಇದು. ದೆಹಲಿಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ. ಈಗಾಗಲೇ ಈ ಸೋಲಿನ ಪರಾಮರ್ಶೆ ಆತ್ಮಾವಲೋಕನದ ಬಗ್ಗೆ ಚರ್ಚೆ ಆಗ್ತಾ ಇರುವಾಗ ಪ್ರಿಯಾಂಕಾ ಗಾಂಧಿ ಅವರು ನನಗೆ ಚುನಾವಣೆ ಫಲಿತಾಂಶದ ಬಗ್ಗೆಯೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ ಕೇಸ್ ಇದು ಉಲ್ಟಾ ಆಗಿದ್ರೆ ಅವಾಗ್ಲೂ ಹೀಗೆ ಅಂತಿದ್ರ ಅನ್ನುವಂತಹ ಪ್ರಶ್ನೆ ಇರಲಿ. ಇದು ಅವರ ಸ್ಟೇಟ್ಮೆಂಟ್. ಅವ್ರು ಹೇಳ್ತಾ ಇರೋದು ನನಗೆ ಚುನಾವಣೆ ಫಲಿತಾಂಶದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ. ದೆಹಲಿ ಫಲಿತಾಂಶದ ವಿಚಾರವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೆ ಪ್ರಿಯಾಂಕಾ ವಾದ್ರಾ ಅವರಿಗೆ ಫಲಿತಾಂಶದ ಬಗ್ಗೆ ಗೊತ್ತೇ ಇಲ್ವ. ಈಗ ಕಾಣ್ತಾ ಇಲ್ವಲ್ಲ, ಸೊನ್ನೆ ಸುತ್ತಿದೆ ಕಾಣ್ತಾ ಇಲ್ವಲ್ಲ, ಹಂಗಾಗಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊನ್ನೆ ಸುತ್ತಿದೆಯಲ್ಲ ಸಂಪೂರ್ಣವಾಗಿ. ಸೊ ಹಾಗಾಗಿ ಗೊತ್ತಿಲ್ಲ ಅಂತ ಅವಾಗಲೇ ನೀವು ಹೇಳಿದ್ರಲ್ಲ, ಒಂದು ವೇಳೆ ಅದು ಉಲ್ಟಾ ಆಗಿದ್ರೆ ಆಗ ಬಹುಶಃ ಕಾಣ್ತಿತ್ತು ಅನ್ಸುತ್ತೆ ಪ್ರಿಯಾಂಕಾ ವಾದ್ರಾ ಅವರಿಗೆ. ಇರಲಿ, ಅವರ ಬೇಸರದ ನುಡಿಗಳು ಹೀಗೂ ಕೂಡ ಹೊರ ಹಾಕ್ಬೋದು ಅನ್ನೋದನ್ನು ಮಾತನಾಡಿದ್ದಾರೆ. ಹೀಗೂ ಕೂಡ ಹೊರ ಹಾಕ್ಬೋದು, ಅಂದರೆ ನಂಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಹೊರ ಹಾಕ್ಬೋದು ಅನ್ನೋದನ್ನ. ಒಂದು ಕಡೆ ಸೆಲೆಬ್ರೇಷನ್ ಜೋರಾಗಿ ಆಗ್ತಾ ಇದೆ. BJP ಭರ್ಜರಿ ಗೆಲುವನ್ನು ಸಾಧಿಸಿರೋದು, 41 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸ್ಕೊಂಡಿದೆ. ಆಪ್ 29, ಕಾಂಗ್ರೆಸ್ 0. ಸೊ ಈ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಎಲ್ಲರೂ ಕೂಡ ಭರ್ಜರಿ ಸೆಲೆಬ್ರೇಷನ್ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಆಮ್ ಆದ್ಮಿ ಪಾರ್ಟಿಯ ಕಚೇರಿಯ ಮುಂದ್ಗಡೆ ಈಗಲೂ ವಿಜಯೋತ್ಸವ ನಡೆಸ್ತಾ ಇದ್ದಾರೆ. ಅವ್ರಿಗೆ ಒಂದು ಆಶಾಭಾವ ಇದೆ, ಒಂದು 11-12 ಗಂಟೆ ನಂತರ ಮತ್ತೆ ಫಲಿತಾಂಶ ಬದಲಾಗ್ಬಿಡುತ್ತೆ, ನಾವೇ ಮತ್ತೆ ಅಧಿಕಾರಕ್ಕೆ ಬರೋದು ಅಂತ ಹೇಳಿ. ನೋಡೋಣ ಮತ್ತೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ. ಈಗ ಚಿಕ್ಕದೊಂದು ಬ್ರೇಕ್ ಇರುತ್ತೆ, ಬ್ರೇಕ್ ನಂತರ ಮತ್ತಷ್ಟು ಅಪ್ಡೇಟ್ಸ್. ನವದೆಹಲಿಯಲ್ಲಿ ಹಾವು ಏಣಿ ಆಟ ನಡೀತಾ ಇರೋದು. ಮಾಜಿ ಸಿಎಂ ಕೇಜ್ರಿವಾಲ್ಗೆ ಮತ್ತೆ ಹಿನ್ನಡೆ ಆಗಿದೆ. ಕೆಲವು ಕ್ಷಣಗಳ ಹಿಂದೆ ಅಷ್ಟೇ ಅವರು ಲೀಡಲ್ಲಿ ಇದ್ರು. ಈಗ ಸುಮಾರು 225 ಮತಗಳಿಂದ ಮತ್ತೆ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಕೇಜ್ರಿವಾಲ್. ಬಿಜೆಪಿ ಅಭ್ಯರ್ಥಿ ಪರವೇಶ್ ವರ್ಮಾ ಈಗ ಲೀಡಲ್ಲಿದ್ದಾರೆ. ಪರವೇಶ್ ವರ್ಮಾ ಕೇಜ್ರಿವಾಲ್ ಅವರನ್ನ ಸೋಲಿಸಿಯೇ ತೀರ್ತೀನಿ ಅಂತ ಶಪಥ ಮಾಡಿದ್ರು. ಈ ಸಾರಿ ಜನ ಪಾಠ ಕಲಿಸ್ತಾರೆ ಅವರಿಗೆ ಅಂತ ಹೇಳ್ತಾ ಇದ್ರು. ಈಗ 225 ಮತಗಳಿಂದ ಅವರಿಗೆ ಹಿನ್ನಡೆಯಾಗಿದೆ ಕೇಜ್ರಿವಾಲ್ಗೆ. ಬಿಜೆಪಿ ಅಭ್ಯರ್ಥಿ ಪರವೇಶ್ ವರ್ಮಾ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ 225 ಮತಗಳ ಅಂತರದಿಂದ. ಅಂತರ ನಿಧಾನಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ. ಒಮ್ಮೆ ಕಂಪ್ಲೀಟ್ ಆಗಿ ಹೆಚ್ಚಾಗಿತ್ತು, ಈಗ ಕಡಿಮೆ ಆಗ್ತಾ ಇರೋದು. 225 ಮತಗಳ ಅಂತರ ಈಗ ಕೇಜ್ರಿವಾಲ್ ಮತ್ತು ಪರವೇಶ್ ವರ್ಮಾ ಅವರ ಮಧ್ಯದಲ್ಲಿ ಇರೋದು. ಇದು ಯಾವ ರೀತಿ ಮತ್ತೆ ಬದಲಾವಣೆಗೆ ಕಾರಣ ಆಗುತ್ತೆ, ಯಾವ ರೀತಿ ಮತದಾರ ಯಾರಿಗೆ ಜೈ ಅಂತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಈಗ ತಾವು ಗಮನಿಸ್ತಾ ಇರುವಂಥದ್ದು ಫಲಿತಾಂಶದಲ್ಲಿ ಯಾವ ರೀತಿ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ಬಿಜೆಪಿ ಅಭ್ಯರ್ಥಿ ಪರವೇಶ್ ವರ್ಮಾ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬರೋಬ್ಬರಿ 225 ಮತಗಳ ಅಂತರದಿಂದ. ಕೇಜ್ರಿವಾಲ್ ಗೆದ್ದೇ ಬಿಟ್ರು ಅನ್ನೋ ಲೆಕ್ಕಾಚಾರ ಇತ್ತು, ಆದರೆ ಮತ್ತೆ ಅದನ್ನ ಓವರ್ಟೇಕ್ ಮಾಡಿದ್ದು ಪರವೇಶ್ ವರ್ಮಾ. ಈಗ ಇಬ್ಬರ ಮಧ್ಯೆ ಮತಗಳ ಅಂತರ ಇರೋದು 225. ನೋಡಿ, ಆಮ್ ಆದ್ಮಿ ಪಾರ್ಟಿಯ ಕಚೇರಿಯ ಮುಂದೆ ಸೆಲೆಬ್ರೇಷನ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಕಡೆ ಬಿಜೆಪಿ ಪಾರ್ಟಿಯ ಕಚೇರಿಯ ಮುಂದೆಯೂ ಕೂಡ ಸೆಲೆಬ್ರೇಷನ್ ಗಮನಿಸ್ತಾ ಇದ್ದೀರಿ. ಇನ್ನು ಕಾಂಗ್ರೆಸ್ ಪಾರ್ಟಿ ಅಡ್ರೆಸ್ಗೆ ಇಲ್ಲ ದೆಹಲಿಯಲ್ಲಿ. ಆ ರೀತಿಯ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗ್ತಾ ಇರೋದು. ಇದು ಬರೀ ನಿರಾಸೆಯಲ್ಲ, ದೊಡ್ಡ ನಿರಾಸೆ ಅವರಿಗೆ. ಯಾವ ರೀತಿ ಡಿಫೆಂಡ್ ಮಾಡ್ಕೋಬೇಕು ಅನ್ನೋದೇ ಈಗ ಕಾಂಗ್ರೆಸ್ ಪಾರ್ಟಿಯವರಿಗೆ ಗೊತ್ತಾಗದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ಪ್ರಿಯಾಂಕಾ ಗಾಂಧಿ ಅವರು ಹೇಳ್ತಾ ಇದ್ದದ್ದು ಫಲಿತಾಂಶದ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ. ಸಂಸದರಾಗಿರುವಂಥವರು, ಕಾಂಗ್ರೆಸ್ನ ಪ್ರಮುಖರಾಗಿರುವಂಥವರು ಪ್ರಿಯಾಂಕಾ ಗಾಂಧಿ ದೆಹಲಿ ಚುನಾವಣೆಯ ಪ್ರಚಾರದಲ್ಲಿ ಓಡಾಡಿದವರು. ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲ್ ವಿರುದ್ಧ, ಬಿಜೆಪಿ ಪಾರ್ಟಿಯ ವಿರುದ್ಧ ಹಿಗ್ಗಾಮುಗ್ಗ ಟೀಕೆಯನ್ನ ಮಾಡಿದಂಥವರು. ಪ್ರಚಾರದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಟೀಕೆ ಮಾಡಿದ್ರು. ಬಿಜೆಪಿ ಏನ್ ಮಾಡುತ್ತೆ ಇಲ್ಲಿ ಬಂದ್ರೆ ಅಂತ ಕೇಳಿದ್ರು. ಆಮ್ ಆದ್ಮಿ ಪಾರ್ಟಿಯ ಅಧಿಕಾರದಲ್ಲಿ ಇದ್ಕೊಂಡು ಏನ್ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ರು. ನಮಗೆ ಅವಕಾಶವನ್ನ ಕೊಡಿ ಅಂತ ಕೇಳಿಕೊಂಡ್ರು. ಅಂತಿಮವಾಗಿ ಇವತ್ತು ಫಲಿತಾಂಶ ಬಂದಿದೆ. ಫಲಿತಾಂಶ ಬಂದ ಸಂದರ್ಭದಲ್ಲಿ ಈ ಫಲಿತಾಂಶದ ಬಗ್ಗೆ ಏನ್ ಹೇಳ್ತೀರಿ ಅಂತಂದ್ರೆ, ಫಲಿತಾಂಶದ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಪ್ರಿಯಾಂಕಾ ಅವ್ರು ಹೇಳಿದ್ದಾರೆ. ಅದೇ ಆಗ್ಲೇ ಹೇಳ್ತಿದ್ನಲ್ಲ ಶ್ರೀಪಾದ್, ಅಂದ್ರೆ ಮುಂಚೆನೆ ಗೊತ್ತಿತ್ತಾ ಅಂತ ಇವರಿಗೆ ಏನು ಈ ರೀತಿಯಾದಂಥ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಸೊ ಈ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಅವರು ಫಲಿತಾಂಶ ನೋಡೋದೇ ಬೇಡ ಅಂತ ಡಿಸೈಡ್ ಆಗಿದ್ರು ಅನ್ಸುತ್ತೆ. ಸೊ ಹಾಗಾಗಿ ಅವರು
ಫಲಿತಾಂಶನ ನೋಡೋಕೆ ಹೋಗಿಲ್ಲ. ಇನ್ನು ಮತ್ತೊಂದು ಕಡೆ ಹಾವು ಏಣಿ ಆಟ ಆಗ್ತಾ ಇದೆ. ಇಲ್ಲಿ 225 ಮತಗಳಿಂದ ಹಿನ್ನಡೆ ಕಾಯ್ದುಕೊಂಡಿದ್ದಾರೆ. ಸೊ ಒಂದು ವೇಳೆ ಏನಾದರೂ ಕೇಜ್ರಿವಾಲ್ ಸೋಲನ್ನು ಕಂಡ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಯಾವ ರೀತಿ ಹೊಡೆತ ಬೀಳ್ಬೋದು, ಯಾಕಂದರೆ ಪ್ರಮುಖ ನಾಯಕರು ಸೊ ಎಲ್ಲರೂ ಕೂಡ ಅವರ ಹಿಂದೆ ಇರೋದು, ಜೊತೆಗೆ ಏನೇ ಆದರೂ ಕೂಡ ಈಗ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಎಲ್ಲ ನಾಯಕರು ಕೂಡ ಅವರ ನಿವಾಸಕ್ಕೆ ಹೋಗಿರೋದು. ಸೊ ಆದರೂ ಕೂಡ ಒಂದು ಕಡೆ ಆಪ್ ಕಚೇರಿಯಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ. ಎಲ್ಲೋ ಒಂದು ಕಡೆ ನಾವು ಮುಂದಕ್ಕೆ ಬರ್ತೀವಿ ಅನ್ನುವಂಥ ಆತ್ಮವಿಶ್ವಾಸವನ್ನು ಇನ್ನೂ ಕೂಡ ಇಟ್ಕೊಂಡಿದ್ದಾರೆ. ಆದರೆ ಇಲ್ಲಿ ಕೇಜ್ರಿವಾಲ್ ಕತೆನೇ ಹಾವು ಏಣಿ ಆಟ ಆಗ್ತಾ ಇರೋದನ್ನು ಇಲ್ಲಿ ಗಮನಿಸ್ತಾ ಇದ್ರೆ ಏನಾಗಬಹುದು ಸುಮಾರು ಒಂದು 12 ಗಂಟೆ ಅಷ್ಟರಲ್ಲಿ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ. ಅದೇ ಒಂದು ಸೆಲೆಬ್ರೇಷನ್ ಹಾಗೆ ಇರುತ್ತಾ ಅಥವಾ ಆ ಸೆಲೆಬ್ರೇಷನ್ BJP ಕಡೆಗೆ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. BJP ಅಭ್ಯರ್ಥಿ ಪರಮೇಶ್ ವರ್ಮಾ ಈಗ ಲೀಡ್ನಲ್ಲಿದ್ದಾರೆ. ಇನ್ನೂ ಕೂಡ ಸಮಯ ಇದೆ, ಆಗ್ತಾ ಇದೆ, ಸುತ್ತುಗಳು ಮುಂದುವರೆದಿವೆ. ಯಾವ ರೀತಿಯಾಗಿ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಶ್ರೀಪಾದ್ ಕೇಜ್ರಿವಾಲ್ ಸೋತ್ರೆ ಏನಾಗ್ಬೋದು, ಪಕ್ಷಕ್ಕೆ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ? ಈಗ BJP ಒಂದು ಪಾರ್ಟಿ ಕ್ಲೀನ್ ಸ್ವೀಪ್ ಮಾಡ್ತು ಅಂತಂದ್ರೆ ಅದರಲ್ಲಿ ಕೇಜ್ರಿವಾಲ್ ಗೆಲ್ತಾರೋ ಅಥವಾ ಸೋಲ್ತಾರೋ, ಅತೀಶಿ ಗೆಲ್ತಾರೋ ಅಥವಾ ಸೋಲ್ತಾರೋ, ಮನೀಶ್ ಸಿಸೋಡಿಯಾ ಸೋಲ್ತಾರೋ ಅಥವಾ ಗೆಲ್ತಾರೋ, ಇದು ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಯಾಕಂದ್ರೆ ಆ BJPಯ ಕ್ಲೀನ್ ಸ್ವೀಪ್ ಫಲಿತಾಂಶದ ಮುಂದೆ ಯಾವ ನಾಯಕರಿಗೆ ಗೆದ್ರೇನು ಸೋತ್ರೇನು ಅನ್ನುವಂತಹ ಪ್ರಶ್ನೆ. ಆದರೆ ಒಂದಂತೂ ಸತ್ಯ, ಸಾಯೋನ್ಗೆ ಹುಲ್ಕಡ್ಡಿ ಆಸರೆ ಅಂತ ಹೇಳಿ ಕೇಜ್ರಿವಾಲ್ ಗೆದ್ರು ಅಂತಂದ್ರೆ ನಮ್ಮ ನಾಯಕರು ಗೆದ್ರು, ನಾವು ಸೋತಿಲ್ಲ ಅನ್ನುವಂಥ ಡಿಫೆಂಡನ್ನು ಅವರು ಮಾಡ್ಕೋಬಹುದು. ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ BJP ಕಮಾಲ್ ಮಾಡಿದೆ. ದೆಹಲಿ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಕಮಲ ಪಾಳೆಯ ಯಶಸ್ವಿಯಾಗಿದೆ. ಜಾಟ್ ಸಮುದಾಯ BJP ಕೈ ಹಿಡಿದಿದೆ. ಹಲವು ಸಮುದಾಯಗಳು BJPಯನ್ನ ಗೆಲ್ಲಿಸುವಲ್ಲಿ ಕಾರಣೀಭೂತರಾಗಿದ್ದಾರೆ. ಹಲವು ವಿಚಾರಗಳು ದೆಹಲಿಯ ಚುನಾವಣೆ ಫಲಿತಾಂಶದ ಮೇಲೆ ಪರಿಣಾಮ ಬೀರೋದಂತೂ ಸತ್ಯ, ಬೀರಿರೋದು ಸತ್ಯ. ಅದರಲ್ಲಿ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರದಲ್ಲಿಯೇ BJPಗೆ ಬಹುಮತ. ಇದು ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಸಾಲಿಡ್ ಆಗಿ ಗೆಲ್ಲಬೇಕಾಗಿರುವಂಥದ್ದು, ಪಾರ್ಟಿಯಲ್ಲಿ ಮತಗಳನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು ಮುಸ್ಲಿಮರದ್ದು ಕಾಂಗ್ರೆಸ್. ಆದರೆ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತೆ ದೆಹಲಿಯಲ್ಲಿ ಕಾಣೆಯಾಗಿದೆ. ಈ ಮಧ್ಯೆ ಜಾಟ್ ಸಮುದಾಯ, ಮುಸ್ಲಿಂ ಸಮುದಾಯ, ಸಿಖ್ ಸಮುದಾಯ, ಕೊಳಗೇರಿ ಪ್ರದೇಶದ ಜನ ಎಲ್ಲರೂ ಕೈ ಹಿಡಿದಿದ್ದು BJPಯನ್ನ. BJP ಆಪ್ ನಡುವೆ ಕೇವಲ 4% ಮತ ವ್ಯತ್ಯಾಸ. BJP 47% ಮತಗಳನ್ನ ಗಳಿಸ್ತಾ ಇದ್ರೆ ಆಮ್ ಆದ್ಮಿ ಪಾರ್ಟಿ 43%. ನೋಡಿ, 4% ವೋಟ್ ಶೇರಿಂಗ್ ವ್ಯತ್ಯಾಸ ಇದೆ. 47.10 BJPಗೆ, 43.15 ಆಪ್ಗೆ. ಹಾವು ಏಣಿ ಆಟ ಇನ್ನೂ ಕೂಡ ಮುಗಿತಾ ಇಲ್ಲ. ಕೇವಲ 4% ವೋಟ್ ಶೇರಿಂಗ್ ಮಾತ್ರ ಡಿಫರೆನ್ಸ್ ಇದೆ BJP ಮತ್ತು ಆಪ್ನ ಮಧ್ಯೆ. ಇಲ್ಲಿ ಸೀಟ್ಗಳಲ್ಲಿ BJP ಲೀಡಲ್ಲಿದ್ರೂ ಕೂಡ ವೋಟ್ ಶೇರಿಂಗ್ ಅಲ್ಲಿ ಆಪ್ ಹಿಂದೆ ಬಿದ್ದಿಲ್ಲ. ದೆಹಲಿ ಹರಿಯಾಣ ಗಡಿ ಭಾಗದಲ್ಲಿ BJPಗೆ ಮುನ್ನಡೆ. ರೈತರ ಪ್ರತಿಭಟನೆಗೆ ಗಡಿಯಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ರು, ರೈತರ ಪ್ರತಿಭಟನೆಗೆ ಸದಾ ಹೆಸರುವಾಸಿಯಾಗಿದ್ದದು. ಯಾವಾಗಲೂ ರೈತರ ಪ್ರತಿಭಟನೆಗಾಗಿ ಆ ಭಾಗದಲ್ಲಿ ಹೆಚ್ಚು ಪ್ರತಿಭಟನೆಗಳಾಗಿದ್ದು ಆ ಭಾಗದಲ್ಲೇ BJPಗೆ ಮುನ್ನಡೆಯಾಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲುಂಡಿದೆ. ಮತ್ತೆ ನನಗೆ ಚುನಾವಣೆ ಫಲಿತಾಂಶವೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ದೆಹಲಿ ರಿಸಲ್ಟ್ ಬಗ್ಗೆ ಪ್ರಿಯಾಂಕಾ ವಾದ್ರಾ ಅವರ ಹೇಳಿಕೆ ಇದು. ದೆಹಲಿಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ. ಈಗಾಗಲೇ ಈ ಸೋಲಿನ ಪರಾಮರ್ಶೆ, ಆತ್ಮಾವಲೋಕನದ ಬಗ್ಗೆ ಚರ್ಚೆ ಆಗ್ತಾ ಇರುವಾಗ ಪ್ರಿಯಾಂಕಾ ಗಾಂಧಿ ಅವರು ನನಗೆ ಚುನಾವಣೆ ಫಲಿತಾಂಶದ ಬಗ್ಗೆಯೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ ಕೇಸ್ ಇದು ಉಲ್ಟಾ ಆಗಿದ್ರೆ ಅವಾಗ್ಲೂ ಹೀಗೆ ಅಂತಿದ್ರ ಅನ್ನುವಂತಹ ಪ್ರಶ್ನೆ. ಇಲ್ಲಿ ಇದು ಅವರ ಸ್ಟೇಟ್ಮೆಂಟ್. ಅವ್ರು ಹೇಳ್ತಾ ಇರೋದು ನನಗೆ ಚುನಾವಣೆ ಫಲಿತಾಂಶದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ. ದೆಹಲಿ ಫಲಿತಾಂಶದ ವಿಚಾರವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಆದ್ರೆ ಪ್ರಿಯಾಂಕಾ ವಾದ್ರಾ ಅವರಿಗೆ ಫಲಿತಾಂಶದ ಬಗ್ಗೆ ಗೊತ್ತೇ ಇಲ್ವ. ಈಗ ಕಾಣ್ತಾ ಇಲ್ವಲ್ಲ, 0 ಸುತ್ತಿದೆ ಕಾಂಗ್ರೆಸ್, ಕಾಣ್ತಾ ಇಲ್ವಲ್ಲ, ಹಂಗಾಗಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. 0 ಸುತ್ತಿದೆಯಲ್ಲ ಸಂಪೂರ್ಣವಾಗಿ. ಸೊ ಹಾಗಾಗಿ ಗೊತ್ತಿಲ್ಲ ಅಂತ ಅವಾಗಲೇ ನೀವು ಹೇಳಿದ್ರಲ್ಲ, ಒಂದು ವೇಳೆ ಅದು ಉಲ್ಟಾ ಆಗಿದ್ರೆ ಆಗ ಬಹುಶಃ ಕಾಣ್ತಿತ್ತು ಅನ್ಸುತ್ತೆ ಪ್ರಿಯಾಂಕಾ ವಾದ್ರಾ ಅವರಿಗೆ. ಇರಲಿ, ಅವರ ಬೇಸರದ ನುಡಿಗಳು ಹೀಗೂ ಕೂಡ ಹೊರ ಹಾಕ್ಬೋದು ಅನ್ನೋದನ್ನು ಮಾತನಾಡಿದ್ದಾರೆ. ಹೀಗೂ ಕೂಡ ಹೊರ ಹಾಕ್ಬೋದು, ಅಂದರೆ ನಂಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಹೊರ ಹಾಕ್ಬೋದು ಅನ್ನೋದನ್ನ. ಒಂದು ಕಡೆ ಸೆಲೆಬ್ರೇಷನ್ ಜೋರಾಗಿ ಆಗ್ತಾ ಇದೆ. BJP ಭರ್ಜರಿ ಗೆಲುವನ್ನು ಸಾಧಿಸಿರೋದು. 41 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸ್ಕೊಂಡಿದೆ. ಆಪ್ 29, ಕಾಂಗ್ರೆಸ್ 0. ಸೊ ಈ ನಿಟ್ಟಿನಲ್ಲಿ ದೆಹಲಿಯಲ್ಲಿ
ಎಲ್ಲರೂ ಕೂಡ ಭರ್ಜರಿ ಸೆಲೆಬ್ರೇಷನ್ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ.